ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಎಚ್ ಆರ್ ಕ್ರಿಯೇಷನ್. ಇವತ್ತು ನಾನು ತುಂಬ ಗ್ರ್ಯಾಂಡ್ ಲುಕ್ ಕೊಡೋವಂಥ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚನ್ನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಕ್ರೋಶಾ ಡಿಸೈನ್ ಇದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವಿತೌಟ್ ಬೀಡಿದು, ವಿತ್ ಕುಚ್ಚು ಬರುತ್ತೆ ಮಿಡಲಲ್ಲಿ. ಇದು ಬ್ರೈಡಲ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. 5 ಪೆಟಲ್ ಬರುವಂಥದ್ದು. ಅದಕ್ಕೆ ನಾನು ಇಲ್ಲಿ ರೆಡ್ ಕಲರ್ ಸ್ಯಾರಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸೇಮ್ ರೆಡ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಬಂದಿದೆ ಇದರಲ್ಲಿ. ಸೊ ನಾನು ಸಿಲ್ವರ್ ಕಲರಲ್ಲಿ ಕುಚ್ಚು ಕಟ್ಕೋತೀನಿ. ನೋಡಿ, ಇದು ನಾನು ಆಲ್ರೆಡಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 10 ನಂಬರ್ ನೀಡಲ್. ನೀವು ಇದಕ್ಕೆ 11 ನಂಬರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಪಲ್ಲು ಏನಿದೆ, ಸ್ಯಾರಿ ಪಲ್ಲು ರೈಟ್ ಸೈಡ್ಗೆ ಫಸ್ಟ್ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಯಾರಿ ಎಡ್ಜಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ನ. 1 ಟೈಮ್ ಲಾಕ್ ಮಾಡಿಕೊಂಡು ಮತ್ತೆ 2 ಟೈಮ್ 2 ಸರಿ ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ 2 3 ಚೈನ್ನ ತಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಓಕೆ, ಲಾಕ್. ಮತ್ತು 3 ಚೈನ್ 1 2 3 ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 3 ಚೈನ್. ಹೀಗೆ ಸ್ಯಾರಿ ಪೂರ್ತಿ ಮಾಡ್ಕೋಬೇಕಾಗುತ್ತೆ ನಾವು. ಸ್ಯಾರಿ ಬೇಸ್ ಲೈನ್ ಏನಿದೆ ಇದು ತುಂಬ ಈಸಿಯಾಗಿದೆ. 3 ಚೈನ್ 1 ಸಿಂಗಲ್ ಕ್ರೋಶ, 3 ಚೈನ್ 1 ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮೀನ್ ಲಾಕ್ ಏನು ಮಾಡ್ತಿದ್ದೀವಿ ಅದನ್ನೇ ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನಿಲ್ಲಿ ಸಿಂಗಲ್ ಕ್ರೋಶ ಅಂತಲೇ ಹೇಳಿದೆ. ಹೀಗೆ ಸ್ಯಾರಿ ಪೂರ್ತಿ 1 2 3 ಚೈನ್ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 3 ಚೈನ್ 1 2 3. ಹೀಗೆ ನಾವು ಪೂರ್ತಿ 3 ಚೈನ್ನ ಹಾಕಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ವರ್ಕು. 3 ಪೆಟಲ್ದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಇಲ್ಲಿಗೆ ಬೇಕಾದರೆ ಕಾಂಟ್ರಾಸ್ಟಲ್ಲಿ ಬೇಕಾದರೆ ವರ್ಕ್ ಮಾಡ್ಕೋಬೋದು. ನಾನು ಸಿಲ್ವರ್ ಕಲರಲ್ಲಿ ಕುಚ್ಚು ಕಟ್ಕೊಳ್ಳೋಣ ಅಂತ ಹೇಳಿ ರೆಡ್ ಕಲರಲ್ಲೇ ವರ್ಕ್ನ ಮಾಡ್ತಾಯಿದ್ದೀನಿ. ನೀವು ಚೈನ್ ಕ್ಯಾಪ್ನ ಸ್ವಲ್ಪ ಟೈಟಾಗಿ ಹಾಕ್ಕೊತೀರಾ ಅಂತ ಅಂದರೆ 4 ಚೈನ್ ಬೇಕಾದರೂ ಹಾಕೋಬೋದು. ಅಥವಾ ನಿಮ್ಮ ಚೈನ್ ಗ್ಯಾಪ್ ಸ್ವಲ್ಪ ಲೂಸ್ ಆಗಿದೆ ಅಂತ ಅಂದರೆ ನೀವು 3 ಚೈನಲ್ಲೇ ಲಾಕ್ ಮಾಡ್ಕೋಬೋದು. 3 ಚೈನ್ ಆದರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಾನು ಸ್ಯಾರಿ ಪೂರ್ತಿ ಈ ಬೇಸ್ ಲೈನ್ ಏನಿದೆ ಇದನ್ನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ. ಮತ್ತು ಸೆಕೆಂಡ್ ಸ್ಟೆಪ್ ಕೂಡ ನಾವು ಸೇಮ್ ಕಲರಲ್ಲೇ ವರ್ಕ್ ಮಾಡ್ಕೋಬೇಕಾಗುತ್ತೆ. ಬೇರೆ ಕಲರ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕುಚ್ಚಿಗೆ ಮಾತ್ರ ಬೇರೆ ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಪೂರ್ತಿ ಸ್ಯಾರಿ ಈ ವರ್ಕು ಕ್ರೋಶಾ ಡಿಸೈನ್ ಏನಿದೆ ಇದು ಒಂದೇ ಕಲರಲ್ಲಿ ಬರುತ್ತೆ. ಈ ಥರ ನೀವು ಬೇಸ್ ಲೈನ್ನ ರೆಡಿ ಮಾಡ್ಕೋಬೇಕು. ಇವಾಗ ಸ್ಯಾರಿ ಪೂರ್ತಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ, ನಂದು ಪೂರ್ತಿ ಸ್ಯಾರಿ 3 ಚೈನ್ ಹಾಕಿ ಕಂಪ್ಲೀಟ್ ಆಗಿದೆ. ಮತ್ತು ನಾನೇನಿಲ್ಲಿ ದಾರನ ಟ್ರಿಮ್ ಮಾಡ್ಕೊಂಡಿಲ್ಲ. ನೀವು ಹೀಗೇ ಕಂಟಿನ್ಯೂ ಮಾಡಬೇಕು. ಹೀಗೆ ಸೀರೆನ ಮತ್ತು ಫ್ರಂಟಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ ನಾವು ಫಸ್ಟು. ಇವಾಗ ಬ್ಯಾಕಿಗೆ ಈ ಥರ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇಲ್ಲಿಂದನೇ ಡೈರೆಕ್ಟ್ ನಾವು ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಇದು ಬ್ಯಾಕಲ್ಲಿ ಡಿಸೈನ್ ಬರೋದು. ಇವಾಗ ನಾನು 8 ಚೈನ್ನ ಹಾಕೋತಾ ಇದ್ದೀನಿ. ಈ ರೀತಿ 8 ಚೈನ್ನ ಹಾಕ್ಕೊಂಡು ನಾವಿಲ್ಲಿ 2
ಚೈನ್ನ ಬಿಟ್ಬಿಡಬೇಕು. ಅಂದರೆ ನಾವು 3 ಚೈನ್ನ ಏನು ಹಾಕ್ಕೊಂಡಿದ್ವಿ ಅಲ್ವಾ, ಸೊ 3 ಚೈನ್ನ 2 ಸೇರಿ ಬಿಟ್ಟು 3ನೇ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ಹೋಗಿ ನಾವು ಈ 8 ಚೈನ್ ಏನು ಹಾಕ್ಕೊಂಡಿದ್ವಿ ಅಲ್ವಾ ಅದನ್ನು ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ ಸೀರೆನ ಫ್ರಂಟ್ಗೆ ತಿರುಗಿಸ್ಕೋಬೇಕು. ಇವಾಗ ನಾವು ಬ್ಯಾಕಿಗೆ ತಿರುಗಿಸ್ಕೊಂಡು 8 ಚೈನ್ನ ಹಾಕಿ ಲಾಕ್ ಮಾಡಿದ್ದು ಮತ್ತು ಫ್ರಂಟು, ಮತ್ತು ಆ 8 ಚೈನ್ ಏನು ಹಾಕ್ಕೊಂಡಿದ್ವಿ ಆ ಗ್ಯಾಪಲ್ಲಿ ನಾವು 9 ಸಿಂಗಲ್ ಕ್ರೋಶ ಹಾಕೋಬೇಕು. 1 ನೋಡಿ ಹಾಕ್ತಿದ್ದೀನಲ್ಲ ಹೀಗೆ, 2 3 4 5 6 7 8 9 ಹೀಗೆ ನಾವು 8 ಚೈನ್ ಏನು ಹಾಕ್ಕೊಂಡಿದ್ವಿ ಅಲ್ವಾ ಸೀರೆನ ಬ್ಯಾಕ್ ತಿರುಗಿಸ್ಕೊಂಡು ಆ ಗ್ಯಾಪಲ್ಲಿ 9 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು. ಮತ್ತೆ ಟರ್ನ್ ಮಾಡಿಕೊಂಡು ಇವಾಗ ನಾವು ಏನು 9 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ ಅಲ್ಲಿಗೆ ಕಂಬಗಳನ್ನ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಸರಿ ದಾರ ಸುತ್ತಕೊಂಡು ಫಸ್ಟ್ ಗ್ಯಾಪ್ ಏನಿದೆ ನೋಡಿ, ಆ ಫಸ್ಟ್ ಗ್ಯಾಪ್ ಅಲ್ಲಿ ಹೋಲ್ ರೀತಿ ನಿಮಗೆ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಹೀಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ 2 ಚೈನನ್ನು ಸೇರಿಸ್ಕೊಂಡ್ರೆ ನಮಗಿಲ್ಲಿ 2 ಕಂಬ ಆಗುತ್ತೆ. ಸೊ ನಾವಿಲ್ಲಿ 2 ಚೈನ್ನು ಕೂಡ ಕೌಂಟ್ ಮಾಡ್ಕೋಬೇಕು. ಮತ್ತು 2ನೇ ಡಬಲ್ ಕ್ರೋಶ. ಇವಾಗ 2 ಕಂಬ ಆಯಿತು, ಮತ್ತು 3 ಮತ್ತು 4, ಇದು 4ನೇ ಡಬಲ್ ಕ್ರೋಶ. ಸೊ ನಾವು ಕಂಬ ಅಂತ ಕೂಡ ಕರಿತೀವಿ. ಇವಾಗ 4 ಡಬಲ್ ಕ್ರೋಶ ಆದಮೇಲೆ ಫಸ್ಟು 2 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ವಾ ಅದನ್ನು ಸೇರಿಸಿದ್ರೆ 5 ಡಬಲ್ ಕ್ರೋಶ ಆಗುತ್ತೆ. ಇವಾಗ ಮತ್ತೆ ಅಲ್ಲಿಂದ 8 ಚೈನ್ ಹಾಕೋಬೇಕು. 4 5 6 7 8 ಹಾಕ್ಕೊಂಡು ಮತ್ತೆ ನಾವು 2 ಗ್ಯಾಪ್ನ ಬಿಟ್ಟು 3ನೇ ಗ್ಯಾಪ್ಗೆ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಿದ್ವಿ ಅಲ್ವಾ ಫಸ್ಟ್ 8 ಚೈನು, ಅದೇ ಗ್ಯಾಪಲ್ಲಿ ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 8 ಚೈನ್ನ ಸೇಮ್ ಲಾಕ್ ಮಾಡ್ಕೋಬೇಕು. ಮತ್ತು ಅದು 8 ಚೈನ್ಗೆ 9 ಸಿಂಗಲ್ ಕ್ರೋಶ. ನಾವು ಫಸ್ಟ್ ಏನು ಮಾಡ್ಕೊಂಡ್ವಿ 8 ಚೈನ್ಗೆ ಸಿಂಗಲ್ ಕ್ರೋಶ 9, ಸೇಮ್ ಹಾಗೆ ಇವಾಗಲೂ ಕೂಡ ಸಿಂಗಲ್ ಕ್ರೋಶನ ಮಾಡಿಕೊಂಡು ಹೋಗಬೇಕು. ನೋಡಿ ಈಗ 9 ಸಿಂಗಲ್ ಕ್ರೋಶ ಆಗಿದೆ. ಮತ್ತು ನಾವಿಲ್ಲಿ 5 ಕಂಬ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಅಂದರೆ ಡಬಲ್ ಕ್ರೋಶ, ಅದರಲ್ಲಿ ಅಲ್ಲಿ ನಮಗೆ ಫಸ್ಟ್ ಡಬಲ್ ಕ್ರೋಶ ಕಾಣಿಸ್ತಿದೆ ಅಲ್ವಾ, ಅದ್ರ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ 1 ಸರಿ ಲಾಕ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಡಿಸೈನು ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಮತ್ತು ಅದು ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ತಿರುಗಿಸ್ಕೋಬೇಕು ಡಿಸೈನು. ಮತ್ತು 2 ಚೈನ್ ಮತ್ತು ಗ್ಯಾಪಲ್ಲಿ ಆ ಹೋಲ್ ಗ್ಯಾಪ್ ಏನಿತ್ತಲ್ವ 9 ಸಿಂಗಲ್ ಕ್ರೋಶ ಅದು ಅಲ್ಲಿ ಡಬಲ್ ಕ್ರೋಶ. ಹೀಗೆ ನಾವು 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ 2 ಚೈನ್ನು ಸೇರಿದರೆ ಟೋಟಲ್ ನಮಗೆ 5 ಅಂತ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು 4 ಡಬಲ್ ಕ್ರೋಶನ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಇನ್ನೂ ಒಂದು ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಒಂದು ಹಾಕೋಬೋದು, 6 ಡಬಲ್ ಕ್ರೋಶ ಮಾಡ್ಕೋಬೋದು. ಸೊ ಅದು ತುಂಬ ಹೆವಿ ಕಾಣಿಸುತ್ತೆ, ಅದಕ್ಕೆ 5 ಆದರೆ ಸಾಕು. ನೋಡಿ ಇವಾಗ 2 ಪೆಟಲ್ ರೆಡಿ ಆಯಿತು. ಮತ್ತು ನಾವು ಸ್ಟಾರ್ಟ್ ಮಾಡಬೇಕು 8 ಚೈನ್. 3 4 5 6 7 8 ಆದಮೇಲೆ ಮತ್ತೆ ಸೇಮ್ ಬ್ಲಾಕ್ಗೆ 8 ಚೈನ್ನ ಲಾಕ್. ಮತ್ತು ಸ್ಯಾರಿನ ಫ್ರಂಟಿಗೆ ತಿರುಗಿಸ್ಕೋಬೇಕು. ಸೇಮ್ ಮೆಥಡ್ ನಾವೇನು ವರ್ಕ್ ಮಾಡಿದ್ವಿ ಅಲ್ವಾ, ಸೇಮ್ ಮೆಥಡ್ನ ನಾವಿಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು 9 ಸಿಂಗಲ್ ಕ್ರೋಶ.
1 2 3 4 5 6 7 8 ಈ ರೀತಿ ನೀವು ಎಳ್ಕೊಳ್ಳಿ, ಸ್ವಲ್ಪ ಟೈಟಾಗಿಬಿಡುತ್ತೆ ಅನಿಸಿದ್ರೆ 9. ಮತ್ತು ಆ ಕಂಬದ ಗ್ಯಾಪ್ ಏನಿತ್ತಲ್ವ, ಹೋಲ್ ಗ್ಯಾಪು, ಅಲ್ಲಿ ಹೋಗಿ ಮತ್ತೆ ಒಂದು ಸರಿ ಲಾಕ್. ಇವಾಗ ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು 2 ಚೈನ್ ಮತ್ತು 4 ಕಂಬ, ಅಂದರೆ 4 ಡಬಲ್ ಕ್ರೋಶ. ಮತ್ತು ಇವಾಗ ಆಯಿತು 4 ಕಂಬ, ಸೇಮ್ 8 ಚೈನ್, ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಹೇಳ್ತಿರೋದು. ಸೊ ನೀವು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು, ಅದು ತುಂಬ ಈಸಿ ಇದೆ ಡಿಸೈನು, ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ, ಬೇಗನೆ ಹಾಕೋಬೋದು. ಸೊ ನಾನಿವಾಗ ತೋರಿಸ್ತೀನಿ ಫಸ್ಟು ಯಾವ ರೀತಿ 5 ಪೆಟಲ್ ಆದಮೇಲೆ ಫಸ್ಟ್ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ ನನಗೆ 5 ಪೆಟಲ್ ಇವಾಗ ರೆಡಿ ಆಗಿದೆ. ಇವಾಗ ನಾವು ನೋಡ್ತಿರೋದು ಬ್ಯಾಕ್ ಡಿಸೈನು, ಇದು ಫ್ರಂಟಲ್ಲಿ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇದು ಬ್ಯಾಕಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಈ ರೀತಿ ಬರುತ್ತೆ. ಇವಾಗ ನಾವು ಎಲ್ಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ, ನಾವು ಫಸ್ಟು ಕೂಡ 2 ಚೈನ್ನ ಬಿಟ್ಟಿದ್ವಿ ಅಲ್ವಾ, ಅಂದರೆ 2 ಗ್ಯಾಪು 3 ಚೈನ್ ಬಿಟ್ಟಿದ್ವಿ ಅಲ್ವಾ. ಸೊ ಇಲ್ಲೂ ಕೂಡ ನಾವು 3 ಚೈನ್ನ 2 ಟೈಮ್ಸ್ ಬಿಟ್ಟು, ನೋಡ್ತಿರ್ಬೋದು ಇಲ್ಲಿ 1 2 ಅದನ್ನು ಬಿಟ್ಟು ಈ 3 ಚೈನ್ ಲಾಕ್ ಏನಿತ್ತಲ್ವಾ, ಇಲ್ಲಿ ಲಾಕ್ ನಿಮಗೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡಬೇಕು. 2 ಚೈನ್ ಅಂದರೆ 3 ಚೈನು 2 ಸರಿ ಬಿಟ್ಟ ಮೇಲೆ ಅದು ಲಾಕ್ ಏನು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹೋಗಿ ನೋಡಿ ಇಲ್ಲಿ ಲಾಕ್ ಮಾಡಬೇಕು. ಅಲ್ಲಿ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಇರೋ ಕಡೆ ಮತ್ತೆ 3 ಚೈನ್ ಹಾಕೋಬೇಕು. ಯಾಕಂದರೆ ನಮಗೆ ಇಲ್ಲಿ ಕುಚ್ಚು ಬರುತ್ತೆ, ಅದಕ್ಕೋಸ್ಕರ. ಇಲ್ಲ ನಮಗೆ ಕುಚ್ಚು ಬೇಡ ಅಂತ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ನಾನಿಲ್ಲಿ ಕುಚ್ಚು ಕಟ್ಟೋದ್ರಿಂದ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಲ್ಲ. ಸೊ ಇದು ಬ್ಯಾಕ್ ಆಯಿತು. ನೋಡಿ ಫ್ರಂಟಲ್ಲಿ ಈ ಥರ ಬರುತ್ತೆ, ಸ್ವಲ್ಪ ಫೋಲ್ಡ್ ಆಗೋಲ್ಲ, ವೇವಿ ಥರ ಏನು ಅನಿಸಲ್ಲ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಬೇಕಾದರೆ ಕಾಂಟ್ರಾಸ್ಟಲ್ಲಿ ಹಾಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದನೇ ತಿರುಗಿಸ್ಕೊಂಡು ಮತ್ತೆ 8 ಚೈನ್ನ ಹಾಕಿ ಫಸ್ಟ್ ನಾವು ಏನು ಮಾಡಿದ್ವಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು 3 ಚೈನ್ದು 2 ಗ್ಯಾಪ್ನ ಬಿಟ್ಟು ಮತ್ತು 3ನೇ 3 ಚೈನ್ ಗ್ಯಾಪ್ ಏನಿತ್ತು ಅಲ್ವಾ, ಅಲ್ಲಿ ಮತ್ತೆ 8 ಚೈನ್ನ ಲಾಕ್ ಮಾಡಬೇಕು. ಮತ್ತು ಫ್ರಂಟಿಗೆ ಸೀರೆನ ತಿರುಗಿಸ್ಕೊಂಡು ಆ 8 ಚೈನ್ ಗ್ಯಾಪಲ್ಲಿ 9 ಸಿಂಗಲ್ ಕ್ರೋಶ. ಎರಡು 3 4 5 6 7 8 9 ಆದಮೇಲೆ ಮತ್ತೆ ಬ್ಯಾಕ್ ಮತ್ತು 2 ಚೈನ್ 1 2 ಈ 2 ಚೈನ್ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶನ ಮಾಡಿಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಫಸ್ಟಲ್ಲಿ ಏನು ತೋರಿಸ್ದೆ ಸೇಮ್ ಮೆಥಡಲ್ಲೇ ಕಂಟಿನ್ಯೂ ಮಾಡಬೇಕು. ನಮಗೆ ಈ ಥರ ಡಿಸೈನಲ್ಲಿ 5 ಪೆಟಲ್ ಫಾರ್ಮಲ್ಲಿ ಬರಬೇಕು. ನಾನು ಪೂರ್ತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ ಡಿಸೈನ್ ಹೆಂಗೆ ಬರುತ್ತೆ ಅಂತ. ನೀವು ಹೀಗೇ ನಾನು ಏನು ಮಾಡಿದ್ದೀನಿ ಫಸ್ಟ್ ಫ್ಲವರ್ ಡಿಸೈನ್ ಏನು ತೋರಿಸಿದ್ದೀನಿ ಅಲ್ವಾ, ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ
2 ಚೈನ್ ಹಾಕಿ ಮತ್ತೆ 4 ಡಬಲ್ ಕ್ರೋಶನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮಗೆ ಈ ಥರ ಡಿಸೈನು ಫಾರ್ಮ್ ಆಗುತ್ತೆ. ನಾನಿವಾಗ ತೋರಿಸ್ತೀನಲ್ಲ ಲಾಸ್ಟಲ್ಲಿ ಪೂರ್ತಿ ಡಿಸೈನ್ ಆದಮೇಲೆ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ವರ್ಕು ಅಂತ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ನೋಡ್ತಿರ್ಬೋದು ಒಂದು ಸ್ಯಾರಿ ಪೂರ್ತಿ ವರ್ಕ್ ಮಾಡಿ ಕಂಪ್ಲೀಟ್ ಆಗಿದೆ. ಸೊ ತುಂಬ ಬ್ರೈಡಲ್ ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬಂದಿತ್ತು ವರ್ಕು. ನೀವು ಇದಕ್ಕೆ ಕಾಂಟ್ರಾಸ್ಟಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಕಾಂಟ್ರಾಸ್ಟಲ್ಲಿ ಕೂಡ ವರ್ಕ್ ಮಾಡ್ಕೋಬೋದು. ಸೊ ಆ ಮಿಡಲ್ ಗ್ಯಾಪ್ ಏನಿದೆ ಅಲ್ಲ ಅಲ್ಲಿಗೆ ನಾನು ಸಿಲ್ವರ್ ಕಲರಲ್ಲಿ ಕುಚ್ಚನ್ನ ಕಟ್ಕೋತೀನಿ. ಸೊ ಬಾಡಿ ಪೂರ್ತಿ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಕೂಡ ಇಲ್ಲಿ ಸಿಲ್ವರ್ ಕಲರಲ್ಲೇ ವರ್ಕ್ ಮಾಡ್ಕೋತೀನಿ. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫೈನಲ್ ಹೇಗೆ ಬರುತ್ತೆ ವರ್ಕ್ ಅಂತ. ಸೊ ನೋಡ್ತಿರ್ಬೋದು ನಂದಿಲ್ಲಿ ಕುಚ್ಚನ್ನು ಕಟ್ಟಿ ರೆಡಿ ಆಗಿದೆ ಡಿಸೈನು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಸ್ಯಾರಿ ಬಾಡಿ ಪೂರ್ತಿ ಸಿಲ್ವರಲ್ಲಿ ವರ್ಕ್ ಇರೋದ್ರಿಂದ ನಾನು ಸಿಲ್ವರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ವರ್ಕು. ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಡಲ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ 5 ಪೆಟಲ್ ವರ್ಕ್ ಮಾಡಿರೋದು ಮಿಡಲ್ 3 ಚೈನ್ ಗ್ಯಾಪು, ಅಲ್ಲಿಗೆ ನೀವು ಬೇಕಾದರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.